ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯ ಯೋಹಾನನ ಸುವಾರ್ತೆ 8ನೇ ಅಧ್ಯಾಯದ 12ನೇ ವಾಕ್ಯ. ಯೇಸು ತಿರುಗಿ ಅವರ ಸಂಗಡ ಮಾತನಾಡಲಾರಂಭಿಸಿ, ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಎಂದು ಹೇಳಿದನು. ಹೌದು ಪ್ರಿಯರೇ, ನಮಗೆ ಬೆಳಕಾಗಿರುವಂತಹ ದೇವರನ್ನ ನಾವು ಅಂಗೀಕರಿಸಿಕೊಂಡವರಾಗಿ ಆ ದೇವರಲ್ಲಿ ನಾವು ನಡೆಯುವಾಗ ನಾವು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವಂತಹ ಬೆಳಕಿನಲ್ಲಿ ನಾವು ನಡೆಯುವುದು ಮಾತ್ರವೇ ಅಲ್ಲ, ಬೆಳಕನ್ನು ಹೊಂದಿದವರಾಗಿರ್ತೇವೆ. ಅಂದರೆ ನಾವೇ ಬೆಳಕಾಗಿ ಇರುವಂತವರಾಗಿದ್ದೇವೆ ಪ್ರಿಯರೇ. ಬೆಳಕಾಗಿ ನಾವು ನಮ್ಮ ಜೀವಿತವನ್ನ ನಡೆಸುವಾಗ ಈ ಜೀವಿತವೆಂಬುವಂಥದ್ದು ಅನೇಕರಿಗೆ ಬೆಳಕನ್ನ ಕೊಡುವಂತಹ ಬೆಳಕಾಗಿ ಮಾಡಲಿಕ್ಕೆ ದೇವರು ನನ್ನನ್ನು ನಿಮ್ಮನ್ನು ಈ ಲೋಕದಲ್ಲಿ ಇಟ್ಟಿದ್ದಾರೆ. ಆದುದರಿಂದ ಆ ಬೆಳಕನ್ನ ನಮ್ಮ ಸುತ್ತಮುತ್ತಲೂ ಇರುವಂತಹ ಎಲ್ಲಾ ಜನರಿಗೂ ಕೊಡುವಂತಹ ಒಂದು ಮಕ್ಕಳಾಗಿ ನಾವು ಇರೋಣ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ಅಪ್ಪ, ನಿನ್ನ ವಾಕ್ಯವು ಹೇಳ್ತದೆ, ನಾನೇ ಲೋಕಕ್ಕೆ ಬೆಳಕು ಎಂಬುದಾಗಿ. ಹೌದು ಕರ್ತನೆ, ನೀವು ಬೆಳಕಾಗಿದ್ದೀರಿ. ನಿಮ್ಮಲ್ಲಿ ನಾವು ನಡೆಯುವಾಗ ಆ ನಿಮ್ಮ ಬೆಳಕು ನಮ್ಮ ಜೀವಿತದಲ್ಲಿ ಕತ್ತಲೆಯಾಗಿರುವಂತಹ ಸ್ವಾಮಿ, ಯಾವುದೇ ನನ್ನ ಸಹೋದರ ಸಹೋದರಿಯರ ಜೀವಿತದಲ್ಲಿ ಬೆಳಕಾಗಿ ಸ್ವಾಮಿ ನೀವು ಮೂಡಬೇಕಾಗಿ ಪ್ರಾರ್ಥನೆ ಮಾಡ್ತಿದ್ದೇನೆ. ಜೀವಿತಗಳಲ್ಲಿರುವಂತಹ ಕತ್ತಲೆಯನ್ನ ಹೊರದೂಡಿಸಿ ನಿಮ್ಮ ಬೆಳಕು ಪ್ರಕಾಶವಾಗುವ ಹಾಗೆ ಪ್ರತಿಯೊಬ್ಬರ ಜೀವಿತವನ್ನ ಪ್ರಕಾಶದಿಂದ ತುಂಬಿಸಿ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇವೆ ಕರ್ತನೆ.